ಅವರು ಬಿಟ್ಟಿರೋ ಆ್ಯಂಬುಲೆನ್ಸ್ಗಳ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇತ್ತು. ಆದರೆ ಈಗ ನನಗನ್ನಿಸ್ತಿದೆ, ನಾಳೆ ನನ್ನ ಏನು ಜನ ಏನಾದರೂ ತೊಂದರೆ ಆದರೆ ತುಂಬ ಜನ ಈ ಆ್ಯಂಬುಲೆನ್ಸ್ಗಳನ್ನ ಯೂಸ್ ಮಾಡಿಕೊಳ್ಳಿ ಅಂತನ್ನೋ ಒಂದು ದೂರದೃಷ್ಟಿಯಿಂದ ಆ್ಯಂಬುಲೆನ್ಸ್ಗಳನ್ನ ಬಿಟ್ಟಿದ್ದಾರ ಅನ್ನೋಂತಹ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಹೋಗಿ ಬಂದಿದೆ. ಒಂದಷ್ಟು ಜನ ಸಹ ಇದ್ರ ಬಗ್ಗೆ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಶಾಸಕರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ಆವತ್ತು ತಾವು ಏನು ನಮ್ಮ ಜನತೆಯ ಪರವಾಗಿ ಮಾತಾಡಿದ್ರಿ, ಎಲ್ಲರ ಒಂದು ಕಾನ್ಷಿಯಸ್ನ ಎಚ್ಚರಿಸಿದ್ರಿ, ತಾವು ಬಡಿದೆಬ್ಬಿಸಿದ್ರಿ, ಅದಕ್ಕೆ ನಾನು ಅವತ್ತು ಧನ್ಯವಾದ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇವತ್ತು ನೀವು ಮಾಡ್ತಾ ಇರೋಂತಹ ಈ ಮೋಸಕ್ಕೆ, ನನ್ನ ಜನಗಳ ಮೋಸಕ್ಕೆ, ಜನಗಳಿಗೆ ತಾವು ಮಾಡ್ತಾ ಇರೋಂಥ ಮೋಸಕ್ಕೆ ತಮ್ಮ ನಡೆಯನ್ನು ಖಂಡಿಸ್ತೀವಿ. ಮುಂದೆ ಉಗ್ರ ಹೋರಾಟಗಳಿಗೆ ತಾವು ನಾಂದಿ ಮಾಡಿಕೊಡ್ತಾ ಇದ್ದೀರಾ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲ ನಿಮ್ಮ ಪೇಪರ್ಸಲ್ಲಿ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದರೆ, ತರಕಾರಿಗಳಲ್ಲಿ, ನೀರಿನಲ್ಲಿ ಮಾತ್ರ ಅಲ್ಲ, ಇದು ಕುಡಿಯೋ ನೀರಿನ ವಿಷಯ ಆಯಿತು. ಈಗ ಏನು ಪಾಪ ತರಕಾರಿಗಳು, ನಮ್ಮ ರೈತರು, ನಿಜಕ್ಕೂ ನನ್ನ ಭಾಗದ ರೈತರ ಬಗ್ಗೆ ಅಪಾರವಾದ ಹೆಮ್ಮೆ ನನಗೆ. ಈ ಒಂದು ಬರನಾಡಿನಲ್ಲಿ, ಈ ಒಂದು ಬಿಸಿಲಿನಲ್ಲಿ ಅದ್ಭುತವಾದಂತಹ ಅವ್ರೇನಂತಂದ್ರೆ ಒಂದು ಆರ್ಕಿಟೆಕ್ಟ್ಸ್ ಅನಿಸುತ್ತೆ, ನನಗೆ ಒಬ್ಬ ಸೈಂಟಿಸ್ಟ್ ಅನಿಸುತ್ತೆ ನಮ್ಮ ರೈತರನ್ನ ನೋಡಿದ್ರೆ. ಇಂತಹ ಒಂದು ಬರನಾಡಿನಲ್ಲಿ ಏನು ಸಿಕ್ಕಿದ್ರೆ ಅದರಲ್ಲೇ ಒಂದು ಉತ್ತಮವಾದ ತರಕಾರಿ, ಉತ್ತಮವಾದ ಹೂವನ್ನು ಬೆಳೆಯುವಂತಹ ಕಲೆಯನ್ನು ನನ್ನ ಜನ ರೂಢಿಸ್ಕೊಂಡಿದ್ದಾರೆ. ಮತ್ತು ಅಷ್ಟೊಂದು ಪರಿಶ್ರಮ ಇದೆ ಅವ್ರಿಗೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೂವಿನ ತೋಟಗಳಲ್ಲಿರ್ತಾರೆ, ಹೂವು ಬಿಡಿಸ್ಕೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ, ತರಕಾರಿ ಬಿಡಿಸ್ಕೊಂಡೋಗಿ ಮಾರ್ಕೆಟ್ ಹಾಕ್ತಾರೆ. ಅವರ ಪರಿಶ್ರಮಕ್ಕೆ ನೀವೇನು ಕೊಡ್ತಾ ಇದ್ದೀರಾ ಬೆಲೆ ಅಂತಂದರೆ, ಅವರು ಬೆಳೀತಾ ಇರುವಂತಹ ತರಕಾರಿಗಳು, ಅವರು ಬೆಳೀತಾ ಇರುವಂತಹ ಹೂವು, ಅವರು ಬೆಳೀತಾ ಇರುವಂತಹ ಹಣ್ಣು ತುಂಬ ದಿವಸ ಬಾಳಿಕೆ ಬರ್ತಿಲ್ಲ.